ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದು ಯಾಕೆ? ಇದು ಹುಡುಗಿಯ ಮಿಸ್ಟೇಕಾ ಲವ್ವರ ಮಿಸ್ಟೇಕಾ ಅಂತ ನಿಮ್ಮ ನಾವು ನಿಮ್ಮ ಮೂವಿಲಿ ಯಾರು ಆಕ್ಟ್ ಮಾಡ್ತಿದಾರೆ ಹೀರೋಯಿನ್ ಆಗಿ ಅಂತ ಗೊತ್ತೇ ಇಲ್ಲ. ಎಷ್ಟು ಮಿಸ್ ಮಾಡ್ಕೊಂಡ ಯಾರಂತ ನೋಡೋಣ ಅಂತ ಕಾತರದಿಂದ ಬಂದೆ, ಯಾರು ಇರ್ಲಿಲ್ಲ. ಓಕೆ, ಫಿಲಮ್ ರಿಲೀಸ್ ಆದಾಗ ನೋಡೋಣ ಬಿಡಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನಾವು ಹೋಗ್ತಿದ್ದೀವಿ ನೋಡಿ. ಏನು ಬೋಸಳಿಕೆ ಇವನು. ಇವು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಬೈದಿದ್ರು, ಕೆಟ್ಟ ಮಾತು ಯಾಕೆ ಬಳಸ್ತೀರಾ. ನಮ್ಮ ಅಕ್ಕನೂ ಬೈದಿದ್ಲು. ಅಲ್ಲ ರೀ, ಕಾಮನ್ ವರ್ಡ್ಸ್ ರೀ ಅದೆಲ್ಲ. ನೋಡು ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಇವನು ಹ್ಯಾಂಡ್ಸಮ್. ನಮ್ಮ ಕ್ಲಾಸಲ್ಲಿ ಹೋಗಿ ಇವನು ಹ್ಯಾಂಡ್ಸಮ್ ಅಂದರೆ ಇವನು ಹ್ಯಾಂಡ್ಸಮ್. ಇನ್ನೊಬ್ಬನ ತೋರಿಸ್ತೀನಿ. ಅವ್ನು ನೋಡಿದ್ರೆ ನೀವು ಫುಲ್ ಖುಷಿ ಆಗ್ತೀರಾ. ಯಾಕಂದರೆ ಇವನು ಅಪರೂಪ ಸಿಗೋದು. ಹೆಂಗೆ ಅಂತ ನೋಡಿ, ಇವಾಗಲೂ ಸಮೇತ ಹಿಂದ್ಗಡೆಯಿಂದ ತೋರಿಸ್ತೇನೆ ನಾನು. ಯಾಕಂದರೆ ಅವನು ಎಲ್ಲರ ಕಣ್ಣಿಗೂ ಕಾಣಲ್ಲ, ಅಪರೂಪ ಅವನು. ಈ 6 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೊಂದ್ಸತಿ ಹೆಂಗೆ ಕ್ಲೈಮೇಟ್ ಚೇಂಜ್ ಆಗುತ್ತಾ ಹಂಗೆ 3 ತಿಂಗಳಿಗೋ 6 ತಿಂಗಳಿಗೋ ಸಿಗೋ ಅಂತಾರೆ, 1 ವರ್ಷಕ್ಕೆ ಸಿಗೋ ಅಂತಾರೆ ಇರಲ್ಲ. ಮಗ ಒಂದ್ಸತಿ ತೋರಿಸ್ತೀನಿ, ಇರಲಿ ತೋರಿಸ್ತೀನಿ. ನಮಗೆಲ್ಲ ಒಂದು ಚಿಂತೆ ಆದರೆ ಅವನಿಗೆ ಒಂದು ಚಿಂತೆ. ತಿನ್ನೋದು, ಕುಡಿಯೋದು, ಮಕ್ಕಳೋದು, ನೇರಣ್ಣು ಇಂಥವೇ ಚಿಂತೆ ಅವನಿಗೆ. ಹಾಂ, ಸೊ ಫ್ರೆಂಡ್ಸ್ ಎಲ್ಲ ಇವಾಗ ಅಲ್ಲಿ ಕಾಯ್ತಿದ್ದಾರೆ. ನಾವು ಇಲ್ಲಿದ್ದ ಅಲ್ಲಿಗೆ ಹೋಗಿ ನೋಡಿ, ಎಲ್ಲರೂ ಆಟಕ್ಕೆ ಹೋಗ್ತಾರೆ, ನಾವು ನಡ್ಕೊಂಡು ಹೋಗ್ತೀವಿ. ಯಾಕೆ ಹೇಳಿ, ಬಡವ್ರು ನಾವು. ನಮ್ದ್ರಾಗ ಶ್ರೀಮಂತ ಅಂತಂದರೆ ಅಲ್ಲಿ ಬರ್ತಾವನಲ್ಲ ಅವನೊಬ್ಬನೇ ಶ್ರೀಮಂತ. ನಾವೆಲ್ಲ ಬಡವರು. ಪುಣ್ಯಾತ್ಮ ನೋಡಿ. ಬ್ಯುಸಿಯೆಸ್ಟ್ ಪರ್ಸನ್ ಅಂತಂದರೆ ಇವನೇ. ಎಲ್ಲಾರು ಟ್ರಿಪ್ಗಳಿಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತಂದ್ರೆ ಇವ್ನು ಯಾಕೆ ಇಷ್ಟಪಡಲ್ಲ ಅಂತಂದ್ರೆ ಫ್ರೆಂಡ್ಸ್, 24 ಗಂಟೆ ಅವ್ರ ಹುಡುಗಿ ಜೊತೆ ಕೊರಿತಿರ್ತಾನೆ. ಫೋನ್ ನೋಡಿ ಎಷ್ಟು ನೋಡಿ, ಸ್ಟಾರ್ಟ್ ಆಯ್ತಾ? ನಾನು ಹೇಳ್ದ ಇವ್ರು ಇದಾರಲ್ಲ, ಇವರು ಬ್ಯುಸಿಯೆಸ್ಟ್ ಪರ್ಸನ್. ನೋಡಿ ಯಾಕೆ, ಏನು ಹೇಳು, ಏನು ಮಾಡ್ತಿದ್ದೀಯಾ? ಮುಂಡ ಯಾವಾಗ ಸಿಗ್ತೀಯಾ? ನಾನು ಇಲ್ಲ, ಇವ್ರು ಹುಡುಗರ ಜೊತೆ ಬಂದೀನಿ, ಹುಡುಗಿರು ಯಾರು ಇಲ್ಲ. ಅಂತಾರ ನೋಡಿ ಇವನು. ಯಾರನ್ನ ನೋಡಿ, ನಮ್ಮನ್ನೆಲ್ಲ ಭಾಳ ಮಿಸ್ ಮಾಡ್ಕೊಂಡು ಅನ್ಸಿದ್ದ, ಭಾಳ ಖುಷಿ ಆಗ್ತಿದ್ದ. ನೀನು ಮಾಡ್ತೇವೆ ಮತ್ತೆ ನೀನು ಹೇಳೋದು ನಾನು ಹೇಳ್ತೀನಿ ಬಿಡ್ರಿ. ಹೊರಗಡೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಕ್ಕೆ ಬಂದಾಗ ಹುಡುಗಿ ಸುದ್ದಿ ಬಿಟ್ಬಿಡ್ಬೇಕು. ಹುಡುಗಿ ಗಿಡಿಗೆ ಯಾಕೆ ಬೇಕು? ಜೀವನದಾಗ ಎಂಜಾಯ್ ಮಾಡಬೇಕು ಅಂದರೆ ಹುಡುಗಿ ಲೈಫಲ್ಲಿ ಇರಬಾರ್ದು ಗುರುವೆ. ಯಾಕಂದ್ರೆ ನನ್ನ ಅನುಭವದ ಮಾತಲ್ಲಿ ಹೇಳ್ತೀನಿ, ಇದನ್ನ ಅಪ್ಲೋಡ್ ಮಾಡ್ತೀನಿ ಮಚ್ಚ, ನಾನು ನಿಜ ಅಪ್ಲೋಡ್ ಮಾಡ್ತೀನಿ. ನನ್ನ ಅನುಭವದ ಮಾತಲ್ಲಿ ಹೇಳ್ತಿದ್ದೀನಿ, ಹುಡುಗಿರಿದ್ರೆ ನಿಜ ಎಂಜಾಯ್ ಮಾಡಕ್ಕ ಲೈಫ್. ನಿನಗೆ ಎಂಜಾಯ್ ಮಾಡ್ಬೇಕ. ನೋಡು, ಮ್ಯೂಟ್ ಮಾಡ್ದ ನೋಡಿ ಫ್ರೆಂಡ್ಸ್, ಅದೇ ಮ್ಯೂಟ್ ಮಾಡ್ದ. ಯಾಕೆ ಹೇಳಿ, ಆ ಹುಡುಗಿ ಬಗ್ಗೆ ಮಾತಾಡದ್ನಲ್ಲ, ಮ್ಯೂಟ್. ಏನ್ ಮಾಡೋದು ನೋಡು, ಸಾಯಿಸ್ಬಿಡ್ತೀನಿ ನಿಮ್ಮನ್ನ. ಈಗ ನಾವು ಆ ಏಜ್ ದಾಟ್ ಬಂದಿರೋರಿ, ಎಂಜಾಯ್ಮೆಂಟ್ ಇರಲ್ಲ ಲೈಫಾಗ. ಫೋನ್ ಮಾಡಲಿಲ್ಲ ನೋಡಿ, ಅವ್ರ ಜೊತೆ ಹೋದ ತಕ್ಷಣ ಬ್ಯುಸಿ ಆಗ್ಬಿಟ್ಟೆ. ನೋಡಿ ಇವಾಗ ಎಲ್ಲಿ ಜಗಳ ಆಗ್ಬಿಡುತ್ತಂತ ಆಲ್ರೆಡಿ ಆಮೇಲೆ ಮಾಡ್ತೀನಿ ಅಂತ. ಅಮ್ಮ ಇಲ್ಲ ಕಣಪ್ಪ, ಅಲ್ಲಿ ಹುಡುಗಿಯರು ಬಂದಾರೆ ಅದಕ್ಕೆ ಆಮೇಲೆ ಮಾಡ್ತೀನಿ ಅಂತಾನೆ. ಇಲ್ಲಿ ಹುಡುಗಿಯರು ಬಂದಾರೆ, ಹುಡುಗಿಯರ ಅದಕ್ಕೆ ಅವ್ರ ಜೊತೆ ಮಾತಾಡಕ್ಕೆ ಮತ್ತೆಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರಂತ ಆಮೇಲೆ ಮಾಡ್ತೀನಿ ಅಂತ. ನೀನೇ ಹೇಳಿ ಅಲ್ಲ ಮಾತಾಡ್ಬಿಡ್ರಿ ಅಂತ ಅವ್ರಿಗೆ. ಅವ್ರಿಗೆ ನೀನೇ ಮಾತಾಡ್ಬಿಡ್ರಿ ಅಂತೇಳಿ ಎಂತ ಹೇಳಿ ನೋಡ್ರಿ. ಇದ್ರಾಗ ಒಂಥರ ಖುಷಿ ರೀ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬೇರೆ ಮಾಡಿದ್ರಾಗ ಒಂದ್ ಜಗಳ ತಂದಿಕ್ಕದ್ರಾಗ ಒಂಥರ ಖುಷಿ ರೀ. ಬೈಕ್ ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗವ್ರೆ ನಮ್ಮ ಫ್ರೆಂಡ್ಸು.
ಒಬ್ಬೊಬ್ರು ಒಂದೊಂದು ಮುತ್ತುಗಳು ತಪಾಸ್ ಮಾಡಿ ಪಡಿಬೇಕು ಇಂತಾರನ. ಕಾಲೇಜ್ ಮುಗಿದು 3 ವರ್ಷ ಆಯ್ತು, ಇವತ್ತು ಸಿಕ್ಕವನೆ. 3 ವರ್ಷ ಹಿಂದ್ಗಡೆ ಅವ್ನು ಸಿಕ್ಕಿದ್ದು ನನಗೆ. 3 ವರ್ಷ ಆದ್ಮೇಲೆ ಮತ್ತೆ ಸಿಕ್ಕವ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದ್ಯಾಕೆ? ಇದು ಹುಡುಗಿಯ ಮಿಸ್ಟೇಕಾ ಲವ್ವರ ಮಿಸ್ಟೇಕಾ? ನೋಡ್ರಿ ಏನಕ್ಕೆ ಬಂದು ಅದು ಮಾಡಬಿಟ್ಟು ಮಗ ನಮ್ಮನ್ನ ಮಾಡ್ಕೊಂಡ್ ಕುಂತಾನೆ. ನೋಡ ಜನ ಹತ್ತರ್ನ ಮಾಡು, ಬೆಟ್ಟ ಗುಡ್ಡ ಮಾಡು. ಅಲ್ಲ ಫ್ರೆಂಡ್ಸ್, ನಿನಗೆ ಸುಮ್ಮನೆ ಬಂದಿವ ನಾವು ಬರೋದೇ ಅಪರೂಪಕ್ಕೆ ಫ್ರೆಂಡ್ಸ್ ಸಿಗ್ತೀವಿ. ಇಲ್ಲಿ ಬಂದಾಗ್ಲೂ ಹುಡುಗಿ 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 ಲವರ್ ಹುಡುಗಿ ಅಂತಂದ್ರೆ ಸಿದ್ದುದ್ರ ವಿಡಿಯೋ ಮಾಡು, HD ಫುಲ್ ಬರ್ತೈತಿ. ನಿಲ್ಸದ? ಐಫೋನ್. ಹೌದಾ? ಸ್ಟೋರೇಜ್ ಹೆವಿ ಆಗ. ಇನ್ನೇನು ಬಂದೇ ಬಿಟ್ವಿ, ಹತ್ರ ಕಾಣಿಸ್ತೈತೆ. ಇನ್ನು ಹೋಗ್ಬೇಕು ಮುಂದೆ. ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತೈತೆ. ಎಲ್ಲಿ ಅಂತ ತೋರಿಸ್ಲಾ? ತೋರಿಸ್. ಕಾಣಿಸ್ತೈತಾ? ಮಂದಾರಗಿರಿ ಬೆಟ್ಟ. ಸೊ ಇವಾಗ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು, ಅಲ್ಲೇ ಶೂಟಿಂಗ್ ಇರುತ್ತೆ, ಶೂಟಿಂಗ್ ಮುಗಿಸ್ಕೊಂಡು ಚೆನ್ನಾಗಿ ತಿಂದು ಮತ್ತೆ ವಾಪಸ್ ರಿಟರ್ನ್ ಹೋಗೋದು. ಮತ್ತು ಅವನು ಇನ್ನೂ ಒಂದು 3 ವರ್ಷ ಆದಮೇಲೆ ಇವನು ಸಿಗ್ತಾನೆ, ಇವನು ಇನ್ನೊಂದು 3 ತಿಂಗಳಾದ್ಮೇಲೆ ಇವನು ಸಿಗ್ತಾನೆ. ಅಲ್ಲಿವರೆಗೂ ಯಾರು ಸಿಗಲ್ಲ. ಏನು ಮಾಡೋಕ್ಕಾಗಲ್ಲ, ಜವಾಬ್ದಾರಿಗಳು ಹಿಂಗೆ ಮಾಡ್ತಾವೆ. ನನಗೂ ಜವಾಬ್ದಾರಿ, ಇವನಿಗೂ ಜವಾಬ್ದಾರಿ. ಈ ನನ್ನ ಮಗನಿಗೆ ಏನೂ ಜವಾಬ್ದಾರಿ ಇಲ್ಲ. ಬರ್ರೆ ಹುಡುಗಿ ಹತ್ರ ಮಾತಾಡೋದು ಇದೇ ಜವಾಬ್ದಾರಿ ಅವನಿಗೆ. ನೋಡೋದು ಹೆಂಗೆ ಹಿಡ್ಕೊಂಡು ಆ ಬ್ಯಾಗ್ ಹಾಕ್ಕೋಬೋದು ತಾನೆ. ಹಾಕ್ಯನಲ್ಲ ಅವ್ನು ಬ್ಯಾಗ್ ಹಾಕ್ಯನಲ್ಲ. ಊಟ ಗೀಟ ಮಾಡ್ಕೊಂಡು ಹಾಂ ನೋಡು ತಂಗಮ್ಮ, ಬಂದಿರೋದು ಅಪರೂಪಕ್ಕೆ ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀವಿ ಬಿಡಮ್ಮ. ಹಿಂಗೆ ಮಾಡೋದು, ಏನು ಮಾಡೋಕ್ಕಲ್ಲ. ಇಂಥವ್ರನ್ನೆಲ್ಲ ಅಲ್ಲಿ ಮೂಲೆ ಕೂರಿಸ್ಬಿಡೋದು. ಮೂಲೆಗೆ ಬಿಟ್ಟು ನಮ್ಮ ಪಾಡಿ ನಾವು ಹೋಗ್ತಾ ಇರೋದು. ಕಾಣಿಸ್ತೈತಾ? ಮಸ್ತ್ ಐತಲ್ಲ? ಓಕೆ ಫ್ರೆಂಡ್, ನನ್ನ ಬಗ್ಗೆ ಏನ್ ಗೊತ್ತೈತಿ? ಅಲ್ಲಿ ಹತ್ರಕ್ಕೆ ಹೋದ್ಮೇಲೆ ನನ್ನ ವಿಡಿಯೋ ನೋಡಿ. ನನ್ನ ಬಗ್ಗೆ ಏನೋ ಬೈತವನೆ, ಈ ಸ್ಟಾರ್ಟ್ ಮಾಡೋಣ ಈಗ. ನನ್ನ ಬಗ್ಗೆನೋ ಜಗಳ ಶುರು ಆಗಿಲ್ಲ, ಏನೊಂದು ಆಗಲ್ಲ. ಜಗಳ ಶುರು ಮಾಡಿಬಿಟ್ಟಲ್ಲಪ್ಪ. ಅದು ಯಾವ ಹುಡುಗಿರಾದ್ರೆ ಮಾತನಾಡ್ಸೋ ಮಾರ ಇಲ್ಲಿ. ನೀ ಅಲ್ಲಿ ಮುಂದಕ್ಕೆ ಹೋದ್ರಲ್ಲ ಅವರು, ನೀನೇ ಕಳ್ಸಿ ಮಗ. ಎಂತೆಂತಾನೆ ಇದೆಯಲ್ಲ, ಏನ್ ಅವರಂಗೆ ಆಟ ಆಡ್ತೀಯ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಅಣ್ಣ. ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಕ. ಆಸ್ಕರ್ ಅವಾರ್ಡ್ ಕೊಡ್ಬೇಕಣ ನಿನಗೆ. ಸೀದಾ ಹುಡುಗಿರು ಅದಾರ ಇಲ್ಲ ಸೀದಾ? ಹಾ, ಇದಕ್ಕಿಂತ ನಾನೊಬ್ನು ಸುಳ್ಳು ಹೇಳ್ತೀರಾ? ಆಯ್ತಪ್ಪ, ನಾನು ಸುಳ್ಳು ಹೇಳ್ತೀನಿ, ಮಿಕ್ತಾರೇನು ನೋಡಿ ಫ್ರೆಂಡ್ಸ್. ಪಾಪ ಫೋನಾಗ ಒಬ್ಬ ಹುಡುಗಿ ಇಲ್ಲಿ ನೋಡಿ ಎಂಥ ಜಾಗದಾಗ ಅಲ್ಲೂ ಬಿಡಲ್ಲ ಅಂತ ಫೋನ ಮಾತಾಡೋದು. ಇಂಥವ್ರಿಗೆ 5-6 ಜನ ಬಿದ್ದಿರ್ತಾರೆ. ನಮ್ಮಂತರಿಗೆ ಯಾರು ಬಿಡಲ್ಲ, ಒಬ್ರನ್ನ ಬಿಡಲ್ಲ ನಮ್ಮಂತರಿಗೆ. ನೋಡಿ, ಹುಷಾರಾಗಿರಿ ಹುಡುಗಿಯರು, ಎಲ್ರಿಗೂ ಹೇಳ್ತೀನಿ, ಎಚ್ಚರಿಕೆ ಕೊಡ್ತೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದ್ರೆ ಎಲ್ರಿಗೂ ಎಚ್ಚರಿಕೆ ಕೊಡ್ತೀನಿ. ಹುಡುಗಿಯರೆಲ್ಲ ಎಚ್ಚೆತ್ಕೋಬೇಕು. ನೀವು ಆಲ್ಮೋಸ್ಟ್ ಅಲ್ಲಿ ಇಂಥವ್ರಿಗೆ ಬೀಳೋದು ನೀವೆಲ್ಲ. ನೋಡಿ, ಹ್ಯಾಂಡ್ಸಮ್ ಆಗಿದಾನೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ಹುಡುಗಿಯರನ್ನ ಆರಾಮ ಪಟಾಯಿಸ್ಬಿಟ್ಟು ಬೈಕ್ನಾಗ 1-2 ರೌಂಡ್ ಓಡಿಸ್ಬಿಟ್ಟು ಅಷ್ಟೇ. ನೋಡಿ ಆ ಹುಡುಗಿ ಪಾಪ ಹೆಂಗ ಚೆನ್ನಾಗಿಲ್ಲ. ನಮ್ಮ ಹುಡುಗ ಅಲ್ಲ, ಬೇಜಾರಿಲ್ಲ ಪಾಪ. ಆ ಹುಡುಗಿದೆ ಏನು ಮಾಡೋಕ್ಕಾಗಲ್ಲ. ಒಳ್ಳೇದಾದ್ದೆ. ನಿನಗೆ ಪ್ರೂಫ್ ಸಮೇತ ಬೇಕಂತಂದ್ರೆ ಆಮೇಲೆ ಒಂದು ಫೋಟೋ ಕಳಿಸ್ತೀನಿ ನೋಡು, ಆಯ್ತಾ? ಏನು ಈಗ ನೋಡಪ್ಪ, ಇನ್ನೊಂದು ಪ್ರೂಫ್ ಬೇಕಾದ್ರೆ ಇನ್ನು 10 ನಿಮಿಷ ಈಗ ಕಾಲಾಗಿರೋ ನಿನಗೆ ಬರ್ತತೆ ಪ್ರೂಫ್. ಹುಡುಗಿ ವಾಯ್ಸ್ ನಾನು ಕೊಡಿಸ್ತೀನಿ ಬೇಕಾದ್ರೆ. ಅವ್ರ ಮುಂದಕ್ಕೆ ಕಳ್ಸಿ, ನೀನು ಕೊಡ್ಸಪ್ಪ. ಅವ್ರನ್ನ ಮುಂದಕ್ಕೆ ಕಳಿಸಿ, ಇವನು ಇಲ್ಲಿ ಹಿಂದ್ಗಡೆ ಇದ್ದಾನೆ. ಹಂಗೆ ಅವ್ರ ತಕೋ ನಿಂತ್ಕನ ಕೇಳಪ್ಪ. ಇನ್ನೊಂದು 10 ನಿಮಿಷ ತಡಿ, ನಾವೇ ಅಲ್ಲಿಗೆ ಹೋಗ್ತೀವಿ. ಯಾರು ಬೋಗ್ಯಾರಲ್ಲಿ ನಿಂತ್ಕನ ಕೇಳ, ಮಾತಾಡ್ಸಪ್ಪ. ನೋಡ್ರಿ ಸಿಟ್ಟು ಯಾಕೆ ಬರ್ತತೆ ಹೇಳಿ? ತಪ್ಪು ಮಾಡಿದಾಗೆ ಸಿಟ್ಟು ಬರೋದು ಜಾಸ್ತಿ. ತಪ್ಪು ಮಾಡಿನ ಅಂತ ಅವ್ನಿಗೆ ಗೊತ್ತು, ಅದಕ್ಕೆ ಸಿಟ್ಟು. ನಂದೇ ಒಂದು ಲಾಗ್ ಮಾಡಿದಾನೆ ಅವನು. ಮಾಡೋ ಬದುಕಿಲ್ಲ ಅಂದ್ರೆ ಸಿಟ್ಟು ಮಗಳು ಮುಕ್ಕಳಿಗೆ ಹೋಗಿ ನೋಡ್ರಿ, ಎಷ್ಟೆಷ್ಟು ಹೊಲ್ಸ್ ಮಾತು. ಇಂಥರಿಂದ ದೂರ ಇರಿ ಆದಷ್ಟು ಹುಡುಗಿರು. ನೋಡಿ ಎಷ್ಟು
ನಮ್ಮಂಥ ಒಳ್ಳೆ ಹುಡುಗರು ಇರ್ತೀವಿ, ನಮ್ಮನ್ನು ರಿಜೆಕ್ಟ್ ಮಾಡ್ತೀರಾ? ನೋಡು ಎಷ್ಟು ಬ್ಯುಸಿ ನನ್ನ ಮಗ ಅವನು. ಹಾಂ, ಇಂಥ ನನ್ನ ಮಕ್ಕಳಿಂದನೇ ಹಿಂಗೆ ಆಗ್ತಿರೋದು. ಅವ್ನು ಕೊಟ್ಟರು, ಅವ್ನು ಸೌಂಡ್ ಕೊಟ್ಟರೆ ಇದಕ್ಕೆ ಎಕ್ಸೆಲ್ ಎಲ್ಲ RX ಅನ್ನೋ ಲೆವೆಲಿಗೆ ಕೊಟ್ಟನಲ್ಲಪ್ಪ ಅವನು. ಕಾಲೇಜಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ದ. ಇಡೀ ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲೇ ಯಾರು ಮಾಡ್ತಿರ್ಲಿಲ್ಲ ಇವನಂಗೆ. ಹಾಂ, ತಕ್ಷಣ ಲಾಕ್ಡೌನ್ ಬಂದ್ಬಿಡ್ತು. ಅದೇನೋ ಗ್ರಾಚಾರನೋ ಏನೋ ಬಾಬು ಏನು ಸಖತ್ತಾಗಿ ಮಾಡೋದ್ರಿ. ಎಲ್ರು ಇವನ್ನೇ ಕೊರಿಯೋಗ್ರಾಫರ್ ಬೇಕು ಅಂತ ಅಂತಿದ್ರು. ಮಾತಾಡ್ರಿ, ಏನೋ ಮಾತಾಡ್ತಿದ್ರಿ ಯಾವಾಗಲೇ? ಏನಿಲ್ಲ ಸರ್. ಅಲ್ಲ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಕ್ ಬಂದಾನ ಅಥವಾ ಇವತ್ತು ಸಮೇತ ಹುಡುಗಿ ಜೊತೆ ಮಾತಾಡೋದು? ನಾಳೆ ಇರುತ್ತೋ ಟೈಮು, ನಾಳೆ ಇರುತ್ತೆ, ಸಾಯಂಕಾಲ ಇರುತ್ತೆ, ನೈಟ್ ಇರುತ್ತೆ, ಯಾವಾಗಲೂ ಟೈಮ್ ಇರುತ್ತೆ, ಮಧ್ಯಾಹ್ನ, ನಾಳೆ ಸಾಯಂಕಾಲ. ಏನು ಕೆಲಸ ಇರುತ್ತಪ್ಪ ಮಾತಾಡ್ತೀರಾ? ಇವತ್ತು ನಮ್ಮ ಜೊತೆ ಬಂದು ಅಟ್ಲೀಸ್ಟ್ ನಮ್ಮ ಜೊತೆಗೆ ನೋಡಿ ಎಷ್ಟು ಹೊಲ್ಸ್ ಅಂದ್ರೆ ಹೊಲ್ಸ್ರಿ ಅವನು. ಅದನ್ನ ಡಿಲೀಟ್ ಮಾಡು, ಹಾಕಿ ನಂಗೆ ಸೌಂಡ್ ಆಗ್ತೀನಿ. ಅದೇ ಸಿದ್ಧ ಅನಾಹುತದ ದೂರ ಹೋಗ್ಬಿಡಿ ನಾನು ಮೌಂತಕ್ಕೆ ಬರಬೇಡ. ಬ್ಯಾಡ್ ವರ್ಡ್ಸ್ ಬಂದ ತಕ್ಷಣ ಪೀ ಅಂತ ಸೌಂಡ್ ಆಗ್ತೀನಿ. ನಾವು ಒಳಗೆ ಹೋಗನ್ರ ಹಾಂ ಸರ್, ನೋಡ್ತೀರಲ್ಲ ಫ್ರೆಂಡ್ಸ್, ಇದೆ ಪಿಕಾಕ್ ಹಿಲ್ಸ್. ಇದೆ ಪಿಕಾಕ್ ಹಿಲ್ಸ್. ಹಾಂ, ಸೊ ಫ್ರೆಂಡ್ಸ್, ಇವಾಗ ಎಲ್ರು ಬಂದಿಯಾರ ನೋಡಿ, ನಮ್ ಗ್ಯಾಂಗ್ ಪೂರ್ತಿ. ಬರ್ಡೇ ಬಾಯ್ನೇ ಕೇಕ್ ಇಟ್ಕೊ ಬಂದಿರೋದು. ಬರ್ಡೇ ಬಾಯ್, ಬರ್ಡೇ ಬಾಯ್ನೇ ಕೇಕ್ ತಂದ ನೋಡಿ. ಸೊ ನನಗೆ ನಾನೇ ವಿಶ್ ಮಾಡ್ಕೊತೀನಿ. ಜಗವೆಲ್ಲ ಚಂದ್ರ ನಿನ್ನ ಊಟು ಹಬ್ಬವೇ, ಜಗವೆಲ್ಲ ಚರಿಸುವ ಹಬ್ಬವೇ. ನಾನು ಪುನೀತನ ಶಿವನ ಅಭಿಮಾನಿ ಜಯಚಂದ್ರ ಅವರಿಗೆ ಊಟ ಶುಭಾಶಯಗಳು. ಹ್ಯಾಪಿ ಬರ್ಡೇ ಜಯಚಂದ್ರ. ಜಯಚಂದ್ರ ಜಯಚಂದ್ರ. ನೀನು ವೆದರ್ ಹೇಗೆ ಚೆನ್ನಾಗಿದೆ ಅಂದ್ರೆ, ನಿನ್ನೆ ನೈಟು ನನಗೂ ಮತ್ತೆ ಸೂರ್ಯಂಗೂ ಡಿಸ್ಕಷನ್ ಆಯ್ತು. ಬಿಕಾಸ್ ಅದು ಚಂದ್ರ ಅಲ್ಲ, ಚಂದ್ರಗೂ ಸೂರ್ಯಂಗೂ ನೈಟ್ ಡಿಸ್ಕಷನ್ ಆಗೈತೆ. ನಿಮ್ ಬರ್ತದೆ ಇಷ್ಟ ನಾನು ಬರಲ್ಲ, ನನ್ ಬರ್ತದೆ ಇಷ್ಟ ನೀನ್ ಬರಲ್ಲ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ನಂಗೆ ಬರ್ತದೆ. ನನ್ನ ರಿಯಾಕ್ಷನ್ ರೇಟ್ ಮಾಡು ಅಣ್ಣ. ನೀವ್ ಇಲ್ಲಿ ಇರಬಾರ್ದಿತ್ತ ಅಣ್ಣ. ಚಂದ್ರ ಬರಲ್ಲ, ಆ ಮಾಸ ಹೊಡ್ದಾನೆ. ಇಷ್ಟ ಬಂದಿರ್ಬೇಕಲ್ಲ, ಬಂದಿಲ್ಲ. ಚಂದ್ರನಾಥಾಯ ನಮಃ. ಮಳೆ ಸ್ಟಾರ್ಟ್ ಆಯ್ತು. ಇಲ್ಲಿ ಕುಂದ್ರಂ ಬರ್ರಪ್ಪ, ಮಳೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಹೊತ್ತು ಮತ್ತೆ ಅಲ್ಲಿವರೆಗೂ ಹೋಗ್ಬೇಕಲ್ಲ ಈಗ. ಮತ್ತೆ ಮಳೆ ಬಂದ್ರೆ ಇಲ್ಲಿ ಹೊರಗಡೆ ಹೋಗ್ಬೇಕಲ್ಲೋ. ಜಾಸ್ತಿ ಆಯ್ತು ವಿನಯಣ್ಣ, ಆಮೇಲೆ ಹತ್ತೋಣ. ವೆದರ್ ಚೆನ್ನಾಗೈತಂದ್ರಿ. ಹೆಸರಿಡಲಿ ಅವ್ರೆಲ್ಲಿ ಅವರು? ಅಕ್ಕ ನಾನ್ ಮಾಡ್ತೀನಿ ಅಂತಂದ್ರೆ ನನಗಿಂತ ಮುಂಚೆನೆ ಎದ್ಬಿಟ್ಟು ಬೆಳಿಗ್ಗೆ ನಿಮ್ಮ ಅಕ್ಕ ಮಾಡಿರೋದು ಗುಲಾಬ್ ಜಾಮೂನ್. ಯಾವ ಹ್ಯಾಂಡ್ಸಪ್ ನೋಡ, ಮುಚ್ಕೊಂಡು ನಮ್ ಜೊತೆ ಹೋಗ್ಬಿಟ್ಟು ಸಪ್ರೇಟ್ ಆಗಿ ಹೋದ. ಮತ್ತೆ ಇಳಿಸ್ತಿದೀವ ನಾವೀಗ, ಬೇಕಿತ್ತ ಇದು ಅವ್ರಿಗೆ? ನೋಡಿ ನೋಡಿ ಝೂಮ್ ಝೂಮ್ ನೋಡಿ ನಾವು ಕನ್ನಲೆ ಚೆನ್ನಾಗಿದ್ದೀರಾ. ಎಲ್ಲಿ ಯಾರು ಇಲ್ಲ ಅಣ್ಣ. ನೋಡ, ನಮ್ಮನ್ ಬಿಟ್ಟೋದ್ರೆ ಇದೇ ಗತಿ ಕಂಡ್ರ ನಿಮ್ಗೆ. ಜೊತೆಗೆ ಹೋಗೋಣ ಅಂತಂದ್ರೆ ಮತ್ತೆ ಆಮೇಲೆ ವಾಪಸ್ ಯಾಕೆ ಒಯ್ದ್ರಪ್ಪ? ತಿಪ್ಪೆ ಸ್ವಾಮಿ ನಿನ್ನ ನಂಬಿದೆ ಈ ಜಗವೆಲ್ಲ.
ಲೈಟ್ರ್ ಆಯ್ತಾ? ಇಲ್ಲ ಬ್ರೋ, ಅಲ್ಲೆಲ್ಲ ಅವ್ರ ಅವ್ರ ಹತ್ರ ಇರುತ್ತೆ, ನೋಡು. ಕೇಳ್ಸಿ. ಈ ಜಗವೆಲ್ಲ ನಿನ್ ನಮ್ಮ ಹೀರೋಯಿನ್ ಮಿಸ್. ಡೋಂಟ್ ವೆರಿ, ನಾವೆಲ್ಲೂ ಮಕಾನ ಇದನ್ನ ಮಾಡಲ್ಲ, ಯಾಕಂದ್ರೆ ಹೀರೋಯಿನ್ನೇ ಇಲ್ಲ ಅದಕ್ಕೆ. ಬರ್ಡ್ ಆಯ್ತಪ್ಪ, ಕೇಕ್ ಕಟ್ ಮಾಡ್ಸಿದ್ವಿ. ಆಕ್ಚುಲಿ ಹೀರೋಯಿನ್ ಇಲ್ದಿರೋದು ಯಾರ್ಯಾರಿಗೆ ಎಷ್ಟೆಷ್ಟು ಬೇಜಾರಾಗ್ತೈತೆ ವ್ಯಕ್ತಪಡಿಸಿ. ಇರ್ಬೇಕಿತ್ತು, ಬಿಕಾಸ್ ಎಕ್ಸ್ಟ್ರಾ ಡೈಲಾಗ್ಗಳೆಲ್ಲ ಬರೋದು. ಅವ್ರಿಗೂ ತುಂಬಾ ಬೇಜಾರಾಗ್ತದೆ. ನಿಮಗೆ ಬರ್ಡೇ ಬಾಯ್ ನಿಮಗೆ ಸೊ ಮಿಸ್ ಮಾಡ್ಕೊಂತಿದ್ದೀನಿ ಕಾಮ ಅವ್ರನ್ನ. ಅದಕ್ಕೆ ತುಂಬಾ ಮಿಸ್ ಮಾಡ್ಕೊಂತಿದ್ದಾರೆ. ಬೇಜಾರ. ನೀವ್ ಎಷ್ಟು ಮಿಸ್ ಮಾಡ್ಕೊಂತೀರಾ ಡೈರೆಕ್ಟರ್? ನಮ್ಮ ಆಕ್ಟರ್ನ ತುಂಬಾ ಮಿಸ್ ಮಾಡ್ಕೋತಿದೀವಿ. ಯಾಕಂದ್ರೆ ಅವರು ತುಂಬಾ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ರು, ತುಂಬಾ ಡೈಲಾಗ್ಸ್ ಬರ್ತಿತ್ತು. ಒಂದು ನ್ಯಾಚುರಲ್ ಬ್ಯೂಟಿ, ಎಲ್ರನ್ನ ಅಳಿಸೋದನ್ನ ನಾವು ನೋಡ್ತಿದ್ರೆ ಎಲ್ರು ನಗಿಸ್ತಾ ಇದ್ರು. ಸೊ ಐ ಮಿಸ್ ಸೋ ಮಚ್. ಓಕೆ, ತಗೋಪಣ. ನೀವೆಷ್ಟು ಮಿಸ್ ಮಾಡ್ಕೊಂತೀರಾ? ಹ್ಯಾಂಗಿದ್ದಾಗ ಅವ್ರು ಇರ್ಬೇಕಿತ್ತು. ಗುಲಾಬ್ ಜಾಮೂನ್ ಕೇಕ್ ಅದು. ತಿಪ್ಪೇಸ್ವಾಮಿ ಅವ್ರೆ, ನೀವ್ ಎಷ್ಟು ಹೀರೋಯಿನ್ ಮಿಸ್ ಮಾಡ್ಕೊಂತೀರಾ ಅಂತ ನಿಮ್ಮ ನಾವು ನಿಮ್ಮ ಮೂವಿಲಿ ಯಾರು ಆಕ್ಟ್ ಮಾಡ್ತಿದಾರೆ ಹೀರೋಯಿನ್ ಆಗಿ ಅಂತ ಗೊತ್ತೇ ಇಲ್ಲ. ಎಷ್ಟು ಮಿಸ್ ಮಾಡ್ಕೊನ ಯಾರಂತ ನೋಡೋಣ ಅಂತ ಕಾತರದಿಂದ ಬಂದೆ, ಯಾರು ಇರ್ಲಿಲ್ಲ. ಓಕೆ, ಫಿಲಮ್ ರಿಲೀಸ್ ಆದಾಗ ನೋಡೋಣ ಬಿಡಿ. ಇಟ್ಸ್ ಓಕೆ, ಸದ್ಯಕ್ಕೆ ನಾನೇ ಹೀರೋಯಿನ್. ಇಲ್ಲ ನೋಡ್ರಿ, ನಮ್ಮ ಅಕ್ಕನೇ ಹೀರೋಯಿನ್ ಸದ್ಯಕ್ಕೆ. ಯಾವಾಗಿಂದ ಅಕ್ಕ ಅದ್ಲಪ್ಪ ನಿನಗೆ? ಕೇಕ್ ರೆಡಿ. ಗುಲಾಬ್ ಜಾಮೂನ್ ಇವನ್ ಸ್ಟೈಲ್ ನೋಡಿ. ನಾನು ಇಲ್ಲಿಂದ ಜಾಗ ತೆಗಿತೀನಿ ಈಗ. ಕಪ್ಪಿಂದ ಹಿಂಗ್ ಅನ್ಕೊಂಡ್ಬಿಡು, ಹೇಳ್ತೀನಿ. ಕಟ್ ಮಾಡ್ಲಾ ಹಿಂಗೆ? ಸೊ ಫ್ರೆಂಡ್ಸ್, ಈಗ ಬರ್ತಾರೆ, ನಾನೇ ಕೇಕ್ ಕಟ್ ಮಾಡ್ತಿದ್ದೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ನೋಡಿ ನಮ್ ಸಿದ್ದಿಗೆ ಎಷ್ಟು ನಾಚಿಕೆ ಅಂದ್ರೆ ಆ ಕಡೆ ನೋಡಿ ಮಕಾನು ತೋರ್ದಲ್ಲ ಬಿಡು, ಅವ್ರಿಗೆ ಫೋರ್ಸ್ ಮಾಡೋದು ಬೇಡ. ಯಾಕಂದ್ರೆ ಇವನ್ ನೋಡ್ಕೊಳ್ರಿ ಬೇಕಾರೆ. ಈಗ ಇವ್ರ ಹುಡುಗಿ ಅಂತ ಈ ವಿಡಿಯೋ ನೋಡ್ಲೇಬೇಕು, ಮಸ್ಟ್ ಅನ್ಸುಟ್ಟು. ಇದ್ರಲ್ಲಿ ತುಂಬಾ ಹೇಳಿದೀನಿ. ಎಷ್ಟು ಜನ ನೋಡ್ತಾರೆ? ನಿಮ್ ಹುಡುಗಿ ಯಾರು ಇದಾರೆ ಎಲ್ಲರೂ ಅದೇ ಎಷ್ಟು ಜನ ಅಂತ ಹೇಳಿದ್ರೆ ಯಾರು ನೋಡಿ ಎಷ್ಟು. ಹೋಗ್ಬಿಟ್ಟು ಮಾಡ. ಇದು ಸೂಪರ್. ತಿನ್ಸ ನಾನು ಕಲಿಸ್ಕೊಂಡಿದ್ದೆ ಇಬ್ರು. ಸ್ವಲ್ಪ ತಿನ್ನಿಸ್ತೀನಿ. ಆಲ್ರೆಡಿ ಓವರ್ ಕ್ರೀಮ್ ಆಯ್ತು. ಕ್ರೀಮು ನೋಡ್ರಿ ಅವನ್ನ. ಇಲ್ಲಿ ಯಾರು ಕಳ್ರ ಅಂತ ಗೊತ್ತೈತೆ. ಡೈಲಾಗ್ ಬಂತಂತೆ ನಮ್ಮ ಹುಡುಗರ ಹತ್ರ. ಈಗ ನೋಡ್ರಿ ಒಂದು ಡೈಲಾಗ್ ಕೊಡ್ತೀನಿ, ಅದು ಡೈಲಾಗ್ ಬೈಕ್ ಕೊಟ್ಬಿಡ್ತಾನೆ ಅವ್ರಿಗೆ. ಫಸ್ಟ್ ಟೈಮ್ ಒಂದು ಡೈಲಾಗ್ ಒಪ್ಕೊಂಡ. ಗೈಸ್, ನಾವು ಇವಾಗ ಮಂದಾರಗಿರಿ ಬೆಟ್ಟಿಗೆ ಬಂದಿವಿ ಅಷ್ಟೇ. ಅಷ್ಟೇ, ಕಟ್ ಮಾಡಿ ಅಷ್ಟೇ. ಸೊ ಗೈಸ್, ಇವ್ರಿಗೆ ಇಷ್ಟ ಬೇಗ ಸುಸ್ತಾಗ್ಬಿಡ್ತು. ಈಗ ಇವಾಗ ಫೋನ್ ಮಾಡಿದ್ದೀರಿ, ಈಗ ಫೋನ್ ಮಾಡ್ತೀರಿ, JCB ಬರ್ತಾ ಇದೆ ಎತ್ಕೊಂಡು ಹೋಗಕ್ಕೆ. ಸೀನಾ ಇಲ್ಲಿ ಯಾರೋ ಜೇಸಿ ಇದಾರಲ್ಲ, ಅದು ಬಿ ಜಾಯ್ನ್ ಆಗಿ ಎತ್ಕೊಂಡು ಹೋಗ್ಬೇಕು. ಬಿಕಾಸ್ ಜಯಚಂದ್ರ ಜೇಸಿ ಅಣ್ಣ ಆಗ್ತಿಲ್ಲ ಅಣ್ಣ. ಆಗಲ್ಲ, ಅದು ಜಾರಿನಾಗ ಆಗ್ಬಿಟ್ಟೈತೆ ಅದು ಪ್ಲೇಸು. ಇನ್ನು ಅರ್ಧ ಬೆಟ್ಟ ಅಷ್ಟೇ. ಹೆಂಗೈತೆ ವ್ಯೂ? ನೆಕ್ಸ್ಟ್ ಲೆವೆಲ್ ಅಲ್ಲ?
ಚೆಲ್ಲುವಾದ ತೆನ್ನಿಗರಾಯ ಕೈಯ ಹಿಡಿವನು. ಹುಲಿ 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 ಹುಲಿ. ಇದು ಜೋಡಿ ಜನುಮಾದ ಜೋಡಿ ನೀನು, ಜೋಡಿ ನಿಮ್ಮದು. ಅಲ್ಲಿಂದ ನಡ್ಕೊ ಬಂದಿದೀವಿ, ಕೂತಿದೀವಿ ಅಷ್ಟೇ. ಹೊಟ್ಟೆ ಕಾಣ್ತೈತೆ ತೆಗೆ. ಇದು ಶವಾಸನ ಅಷ್ಟೇ. ಶಿಳ್ಳೆ ಹೊಡಿಯೋದು ಹೇಳ್ಕೊಡು. ಅದ್ ಬಿಡೋದ್ ಬೇಡ. ನೀರ್ ಬರ್ತಿಲ್ಲ, ಅವ್ನ ಎಕ್ಸ್ಪ್ರೆಷನ್ ನೋಡ್ತಾ ಇದೀನಿ ನಾನು. ನೀನ್ ಇಟ್ಕೊಂಡ್ರೆ ಅದೇ ಎಕ್ಸ್ಪ್ರೆಷನ್ ಕೊಡ್ತೀವಿ ಬ್ರೋ. ಚೆನ್ನಾಗಿದೆ, ಹುಳಿ ಜಾಸ್ತಿ ಇಲ್ಲ. 100% ಅಂತ ಏನು ಈಗೆಲ್ಲ ಮುಗಿಸ್ಕೊಂಡು ಹೋಗ್ತಿದೀವಿ ನಾವು ಅಷ್ಟೇ.